ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡಿ ಯೂಟ್ಯೂಬ್ ಚಾನಲ್. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗ ಫಸ್ಟ್ ನೋಟಿಫಿಕೇಷನ್ ನನ್ನದೇ ಬರುತ್ತೆ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು. ಸೊ ಇವತ್ತಿನ ಲಾಗ್ ಏನಪ್ಪ ಅಂದರೆ ನ್ಯೂ ಇಯರ್ ಹತ್ರ ಬರ್ತಿದೆ. ಸೊ ಪ್ರಿಪ್ರೇಷನ್ ಲಾಗ್ ಆಗಿರುತ್ತೆ. ಹಾಗೆ ಡೈಲಿ ರೋಟೀನ್ ಲಾಗ್, ತುಂಬ ಕ್ಲೀನಿಂಗ್ ಎಲ್ಲ ಇದೆ ಫ್ರೆಂಡ್ಸ್. ಹೇಳಬೇಕಂದ್ರೆ ಇವತ್ತು ಎಷ್ಟಾದರೆ ಅಷ್ಟು ಮಾಡಬೇಕು. ಬಟ್ಟೆ ವಾಷಿಂಗ್ ಹಾಕಬೇಕು, ಎಲ್ಲ ಮಾಡಬೇಕು. ಸೊ ಏನೇನು ಮಾಡ್ತೀನಿ ಏನು ಅಂತ ಹಾಗೆ ಕ್ಯಾಪ್ಚರ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಹಾಗೆ ತುಂಬ ದಿನಗಳ ನಂತರ ನನ್ನ ಡೈಲಿ ರೋಟೀನ್ ಅದು ನಮ್ಮೂರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ. ಸೊ ನೀವು ನೋಡ್ಬೋದು ಆಲ್ರೆಡಿ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಸೊ ಇದು 10 o'clock ಹಾಗೆ ತೆಗಿತಾರೋ ಅಂಥ ಲಾಗು. ಸೊ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕಿತ್ತು, ಹಾಕ್ಬಿಟ್ಟು ಮತ್ತು ನೀವು ನೋಡ್ಬೋದು ಧೃತಿಗೆ ಇದೇ ಸೈಕಲ್ ತಂದಿರೋದು. ನಾನು ಹೇಳಿದ್ದೆ ಬೇರೆ ಒಂದು ಲಾಗಲ್ಲಿ ತೋರಿಸ್ತೀನಿ ಅಂತ. ತುಂಬ ಚೆನ್ನಾಗಿದೆ ಸೈಕಲ್ ಮಾತ್ರ, ಅವಳಿಗೆ ಕ್ರೇಜ್ ತುಂಬ. ಸೊ ಅದನ್ನು ನೀವು ತೆಗಿಬೋದು, ಇಲ್ಲಾಂದರೆ ಹಾಕ್ಕೊಬೋದು. ಸೊ ಇನ್ನೊಂದು ಆ ಕಾಲಿಕ್ಕೆ ಕೊಟ್ಟಿದ್ದಾರೆ, ಯಾಕಂದರೆ ಅವಳಿಗೆ ಪೆಡಲ್ ಇವಾಗೆ ಅನಿಸಲ್ಲ ಅಲ್ವಾ, ಅನ್ಸಲು ತುಳಿಯೋಕ್ಕಾಗಲ್ಲ. ಸೊ ಅದಕ್ಕೆ ಎಕ್ಸ್ಟ್ರಾ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಒಂದು ಕ್ಯಾರಿಯರ್, ಹಿಂದೆ ಒಂದು ಕ್ಯಾರಿಯರ್ ಕೊಟ್ಟು. ಈಗ ನೋಡಿದ್ರಲ್ಲ, ಇನ್ನೂ ಕೆಲಸ ತುಂಬ ಪೆಂಡಿಂಗ್ ಇದೆ. ಇನ್ನೂ ಮನೆಯೆಲ್ಲ ಕಸ ಒರೆಸ್ಬೇಕು, ಮನೆ ಒರೆಸ್ಬೇಕು, ಶೋಕೇಶ್ ಎಲ್ಲ ಕ್ಲೀನ್ ಮಾಡಬೇಕು, ಇನ್ನೂ ಇದೆ. ಇನ್ನೂ ಕೈಯಲ್ಲಿ ಒಗೆಯುವಂಥ ಬಟ್ಟೆ ಕೂಡ ಇದೆ. ಸೊ ಈಗ ಧೃತಿ ಮಲಗಿದ್ದಾಳೆ, ಚಕ ಚಕ ಅಂತ ಕಸ ಗುಡಿಸಿ ಬೇಗ ಮನೆಯೆಲ್ಲ ಒರೆಸ್ಬೇಕು. ಹಾಗೆ ವಾಶ್ರೂಮ್ ಕ್ಲೀನ್ ಮಾಡಬೇಕು. ಸೊ ಬನ್ನಿ. ಸೊ ನೀವು ನೋಡ್ಬೋದು ಶೋಕೇಶ್ ಎಲ್ಲ ಎಷ್ಟು ಅಧ್ವಾನ ಆಗಿದೆ ಅಂತ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ತುಂಬ ಗಲೀಜಾಗಿದೆ. ಸೊ ಇವಾಗ ನೋಡಿ ಯಾವ ಥರ ಅರೇಂಜ್ ಮಾಡಿದ್ದೀನಿ. ಮೇಲುಗಡೆ ಎಲ್ಲ ಫೋನ್ ಬಾಕ್ಸಸ್, ಈ ಕಡೆ ಸ್ಪ್ರೇ, ಸಿರಪ್ ಆ ಥರದ್ದು, ಇಲ್ಲಿ ಟ್ಯಾಬ್ಲೆಟು ಮತ್ತು ಗ್ಲಾಸ್ ಒರೆಸೋ ಸ್ಪ್ರೇ, ಇದು ಎಲ್ಲ ತಿನ್ನೋ ಐಟಮ್ಸ್ ಕೆಳಗಡೆ. ಸೊ ಈ ಥರ ಅರೇಂಜ್ ಮಾಡಿರ್ತೀನಿ. ಮತ್ತು ಈ ಕಡೆ ಬಂದರೆ ಒಂದು ಗಣೇಶ ಫೋಟೋ, ಈ ಕಡೆ ನಮ್ಮ ಫ್ಯಾಮಿಲಿ ಫೋಟೋ, ಒಂದು ಸ್ಪೆಕ್ಸ್ ಇದೆ, ಹಾಗೆ ಒಂದು ಟೆಡಿ ಬೇರು, ಎಲ್ಲ ನೀಟಾಗಿ ಅರೇಂಜ್ ಮಾಡಿದಾದ್ಮೇಲೆ ಟೀಪಾಯ್ ಹತ್ರ ಧೃತಿದು ಆ ಕವರ್ ತುಂಬ ಇದೆ ಟಾಯ್ಸು. ಆದರೂ ಅವಳಿಗೆ ಇನ್ನೂ ಟಾಯ್ಸ್ ಬೇಕಂತಾಳೆ. ಸೊ ಯಾವ್ಯಾವ ಬೇಕೋ ಅವು ಮಾತ್ರ ಅವಳು ತುಂಬ ಯಾವ್ದಲ್ಲಿ ಆಡ್ತಾಳೋ ಅವು ಮಾತ್ರ ಅಲ್ಲಿಕ್ಕಿ. ಸೊ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಟೀಪಾಯ್ ಎಲ್ಲ ಎತ್ತಿ ಅದಕ್ಕೆ ಹಾಕೋಣ, ಸುಮ್ಮನೆ ಗಲೀಜು ಮಾಡ್ತಾಳೆ, ಆಡಲ್ಲ ಏನಿಲ್ಲ. ಸೊ ಅದಕ್ಕೋಸ್ಕರ ನೀಟ್ ಮಾಡಿದೆ. ಅದೆಲ್ಲ ಆದಮೇಲೆ ಶೋಕೇಶೆಲ್ಲ ಉದುರಿಸಿದ್ನಲ್ಲ, ಇನ್ನು ಕಸ ಎಲ್ಲ ಆಗಿರುತ್ತೆ, ಇನ್ನು ಮನೆ ಒರೆಸ್ಬೇಕು ಅಂದ್ಬಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸ್ಕೊತಾ ಇದೆ ಬೇಗ ಬೇಗ. ಸೋಫಾ ಎಲ್ಲ ಜರ್ಸ್ಕೊಂಡು, ಯಾಕಂದರೆ ಊರಲ್ಲಿ ಬೇರೆ ಇರಲಿಲ್ಲಲ್ವ, ತುಂಬ ಗಲೀಜಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀಟಿಗೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಕಸ ಎಲ್ಲ ಗುಡಿಸ್ಕೊಂಡು ಧೂಳೆಲ್ಲ ಉದುರಿಸಾದ್ಮೇಲೆ ತಿರ್ಗಿ ಮಾಫ್ ಹಾಕಲೇಬೇಕು, ಮನೆ ಒರೆಸ್ಬೇಕು. ಸೊ ಅದಕ್ಕೆ ಬೇಗ ಬೇಗ ಮನೆ ಒರೆಸೆ. ನೀವೇ ನೋಡ್ಬೋದು ಅಲ್ಲಿ ಧೃತಿ ಮಲ್ಗೆ ಇದ್ದಾಳೆ, ಎದ್ದರೆ ಇನ್ನೇನು ಕೆಲಸ ಮಾಡೋಕ್ಕೆ ಬಿಡಲ್ಲ, ತುಳಿತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ಬೇಗ 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 ಮಾಡ್ತಾಯಿದ್ದೆ. ನಾನು ಒಂದು 3-4 ಸತಿ ಮಾಫ್ ಹಾಕಿದೆ, ಯಾಕಂದರೆ ತುಂಬ ಗಲೀಜಾಗಿತ್ತು. ಸೊ ಎಲ್ಲ ಮುಗೀತು ಮನೆ ಒರೆಸಿದ್ದೆಲ್ಲ. ಸೊ ಈಗ ಮಾಡಿ ಮೇಲೆ ಬಂದೀನಿ. ಏನಕ್ಕಪ್ಪ ಅಂದರೆ ಬಟ್ಟೆ ಮಿಷಿನ್ಗೆ ಹಾಕಿದ್ನಲ್ಲ, ಸೊ ಡ್ರೈ ಆಗಿದೆ, ಬೇಗ ಬೇಗ ಒಣಗಾಕಿ ಹೋಗಬೇಕು. ಸಿಕ್ಕಾಬಟ್ಟೆ ಬಿಸಿಲು ಫ್ರೆಂಡ್ಸ್, ನಮ್ಮೂರ ಕಡೆ ಎಷ್ಟು ದಿನ ಆಯಿತು ಈ ಬಿಸಿಲು ನೋಡಿ ಅನಿಸ್ತಾ ಇದೆ. ಬಟ್ ತುಂಬ ಬಿಸಿಲು. ಧೃತಿ ಮಲಗಿದ್ದಾಳಲ್ಲ, ಒಬ್ಬಳೇ ಇದ್ದಾಳೆ. ಸೊ ಬೇಗ ಒಣಗಾಕಿ ಹೋಗೋಣ. ಆಲ್ರೆಡಿ ನಮ್ಮ ಅಜ್ಜಿ ಬೆಡ್ಶೀಟ್ ಒಣಗಾಕಿದ್ದಾರೆ. ಸೊ ಅದೆಲ್ಲ ಡ್ರೈ ಆಗಿದೆ, ಅದನ್ನ ಎತ್ಕೊಂಡು ಹೋಗೋಣ ಬನ್ನಿ. ಅದಾದಮೇಲೆ ಸೊ ಅಜ್ಜಿ ಬೆಡ್ಶೀಟ್ ಎಲ್ಲ ಹಾಕಿದ್ರಲ್ಲ, ಸೊ ಅದನ್ನೆಲ್ಲ ತೊಗೊಂಡು ಇವಾಗ ಯಾವ್ಯಾವ ಒಗ್ದಾಕಿದ್ನೋ ಅವನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೆ ಹಾರಾಕಕ್ಕೆ. ನೀವೇ ನೋಡ್ಬೋದು ಫುಲ್ಲು ಬಿಸಿಲು ಅಂದರೆ ಬಿಸಿಲು. ಈ ಬಿಸಿಲಂತೂ 1 ತಿಂಗಳಾಗೋಯ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ಬಿಸಿಲು ನೋಡಿ ನೀವೇ ನೋಡಿರ್ಬೋದು. ಬೆಂಗಳೂರು ವೆದರ್ ತುಂಬ ಕೋಲ್ಡು ಜಾಸ್ತಿ. ಇಲ್ಲಿ ಅಷ್ಟೊಂದು ಕೋಲ್ಡ್ ಇಲ್ಲ, ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಲೈಟ್ ಕೋಲ್ಡ್ ಇರುತ್ತೆ. ಬಟ್ ಅಲ್ಲಿದ್ದಾಗೆಲ್ಲ ಫುಲ್ ಕೋಲ್ಡು. ನನಗೆ ಕೋಲ್ಡು ಕಾಫು, ಧೃತಿಗೆ ಕೋಲ್ಡು ಕಾಫು, ಫೀವರು ಅಪ್ಪ ಹೆವಿಯಾಗಿತ್ತು. ಈ ಕಡೆ ಬಿಸಿಲಿರೋ ಕಾರಣ ಅಷ್ಟೊಂದು ನಮಗೇನು ಎಫೆಕ್ಟ್ ಹೊಡೆದಿಲ್ಲ. ಸೊ ಅದಕ್ಕೆಲ್ಲ ನೀಟಾಗಿ ಕ್ಲಿಪ್ ಆಗ್ತಿದೆ. ಗಾಳಿ ಬೇರೆ ತುಂಬ ಇದೆ, ನೀವೇ ನೋಡ್ಬೋದು. ಬಟ್ಟೆ ಒಣಗಾಕಿ ಬರುತ್ತೆ ಅಷ್ಟಕ್ಕೆ ಧೃತಿ ಎದ್ಬಿಟ್ಟಿದ್ದಾಳೆ. ಸೊ ನಮ್ಮ ತಾತ ಬಂದಿದ್ರು, ಅವ್ರ ಜೊತೆ ಇದ್ದು ಹೇಗೆ ನೋಡ್ತಾ ಇದ್ದಾಳೆ ನೋಡಿ. ಸೊ ಇನ್ನು ಈಗ ರೆಸ್ಟ್ ರೂಮ್ ತೊಳಿಬೇಕು. ಅದು ತೊಳೆದಾದ್ಮೇಲೆ ನಾನು ಸಿಗ್ತೀನಿ. ಇನ್ನು ಲಂಚ್ ಪ್ರಿಪೇರ್ ಮಾಡಬೇಕು. ಆಲ್ರೆಡಿ ಈಗ 12:32 ಆಗಿದೆ.
ಸೊ ಇನ್ನೊಂದು ಹಾಫ್ ಆನ್ ಅವರ್ ವಾಶ್ರೂಮ್ ತೊಳೆಯೋಕ್ಕೆ ಸರಿ ಹೋಗುತ್ತೆ, ಅದು ಲಂಚ್ ಪ್ರಿಪೇರ್ ಮಾಡೋಕ್ಕೂ ಸರಿ ಹೋಗುತ್ತೆ. ದೋಸೆ ಹಸಿಟ್ಟಿದೆ, ಸೊ ದೋಸೆ ಮಾಡಬೇಕು. ಸರಿ, ಸಿಗ್ತೀನಿ ಆಮೇಲೆ. ರೆಸ್ಟ್ ರೂಮ್ ಎಲ್ಲ ತೊಳೆದಿದ್ದಾಯಿತು. ಈಗ ಧೃತಿಗೂ ದೋಸೆ ಬೇಕಂತೆ, ಸೊ ಅವಳಿಗೆ ಮತ್ತು ನಮ್ಮ ತಾತಗೆ ದೋಸೆ ಸುಟ್ಕೊಡೋಣ. ಇನ್ನೂ ತವ ಬಿಸಿ ಆಗುತ್ತಿದೆ ನೋಡಿ ಏನು ಮಾಡ್ತಾಯಿದ್ರು. ಸೊ ದೋಸೆ ಹಸಿಟ್ಟಿತ್ತಲ್ವ, ಅದಕ್ಕೆ ದೋಸೆ ಅಟ್ಟಣ ಅಂದ್ಬಿಟ್ಟು ತವ ಕಾಯಲಿ ಅಂತ ಬಿಟ್ಟಿದೆ ನನ್ನ ಮಗಳು. ನೋಡಿ, ನಾವು ರೌಂಡಾಗಿ ತೀರಿಸ್ತೀವಲ್ವ ದೋಸೆ, ಅದಕ್ಕೆ ಅವಳು ನಾವು ಯಾವ ಥರ ತೀರಿಸ್ತೀರಂತ ನನಗೆ ಇಮಿಟೇಟ್ ಮಾಡ್ತಾ ಇದ್ದಾಳೆ. ಯಾವ ಥರ ದೋಸೆ ಹಾಕೋದಂದರೆ ಆ ಥರ ಹಾಕ್ತೀನಂತೆ ನಾನು, ಅಂದರೆ ರೌಂಡಿಗೆ ಹಿಂಗೆ ಕೈ ಅಂತಿರಲ್ಲ, ಅದಕ್ಕೆ ಅವಳು ಕೈ ಆ ಥರ ಅಂತ ಇದ್ದಾಳೆ. ಫನ್ನಿಯಾಗಿತ್ತು, ಸಿಕ್ಕಾಪಟ್ಟೆ ನಗ್ದಿದ್ದೀವಿ. ಮಕ್ಕಳು ಎಷ್ಟು ಬೇಗ ಅರ್ಥ ಮಾಡ್ಕೊತಾರಂದರೆ ಯಾವ ಕೆಲಸ ಯಾವ ಥರ ಮಾಡಬೇಕು ಅಂತ. ಆದರೆ ದೊಡ್ಡವ್ರು ಆ ತಾತ ಏನೂ ಮಾಡಲ್ಲ. ಸೊ ನಮ್ಮ ತಾತಗೆ 2 ದೋಸೆ, ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸಾಕು. ಅವ್ರು ಸಾಂಬಾರು ತಿನ್ನಲ್ಲ, ಸ್ವಲ್ಪ ಇವಾಗ ಕಾಫಿ ಕೊಟ್ಟರೆ ಮುಗೀತು ಅವ್ರದ್ದು ಲಂಚು. ಸೊ ನಾನು ಸ್ವಲ್ಪ ದೋಸೆ ಪಲ್ಯ ತಿಂದು ಆಮೇಲೆ ಧೃತಿಗೂ ಸ್ವಲ್ಪ ತಿನ್ನಿಸ್ದೆ. ಅದಾದಮೇಲೆ ತಲೆ ಬಾಚ್ಕೊಬೇಕಿತ್ತು, ಅದಕ್ಕೆ ನೀಟಾಗಿ ಬಿಡಿಸ್ಕೊಂಡು ಚಿಕ್ಕೆಲ್ಲ ಇರುತ್ತಲ್ವ, ಸೊ ಅದಕ್ಕೆಲ್ಲ ನೀಟಾಗಿ ಬಿಡಿಸಿ ಜಡೆ ಹಾಕ್ಕೊತೀನಿ. ನನ್ನ ಮಗಳು ಏನೊಂದು ಬಿಡೋಲ್ಲ ಫ್ರೆಂಡ್ಸ್, ಹೇಳ್ಬೇಕಂದ್ರೆ ಲಿಪ್ಸ್ಟಿಕ್ಕು ಇವೆಲ್ಲ ಹಚ್ಚಿ ಇಕ್ಕೊತಾಳೆ, ಎಲ್ಲ ಹಾಳು ಮಾಡ್ತಾಳೆ. ಸೊ ಅದಾದಮೇಲೆ ಫೇಸ್ ವಾಶ್ ಎಲ್ಲ ಮಾಡಿ ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೆ. ನಿಮಗೆ ಗೊತ್ತು ನಾನು ಆಲ್ರೆಡಿ ಯಾಕೆ ಕ್ರೀಮ್ ಅಪ್ಲೈ ಮಾಡ್ತಾಯಿನಂತ. ತಿರ್ಗಾ ಬಂದು ಅದು ಕೊಡು ಇದು ಕೊಡು ಅಂತ ಅದಕ್ಕೆ ಸ್ಟಿಕ್ಕರ್ 2 ಕೊಟ್ಟು ಕಳಿಸಿದೆ. ಯಾರು ಹೇಳ್ಕೊಟ್ರೆ ಈ ನಡುವೆ ಸ್ಟಿಕ್ಕರೆಲ್ಲ ಆಟಾಡ್ತಾ ಇರ್ತಾಳೆ. ಹಾಗೆ ಬಾಡಿ ಲೋಷನ್ ಕೂಡ ಅಪ್ಲೈ ಮಾಡಿದೆ, ಯಾಕಂದರೆ ಈ ವಿಂಟರಲ್ಲಿ ಚಳಿಗೆ ಇರೋಕ್ಕಾಗಲ್ಲ, ಅದಕ್ಕೋಸ್ಕರ ನೀವೇ ನೋಡ್ಬೋದು. ಇನ್ನು ಅವಳಿಗೆ ಎಲ್ಲ ದಿಷ್ಟಿ ಎಲ್ಲ ತೆಗೆದು ಸಂಜೆ ಆಲ್ರೆಡಿ 5 ಆಗ್ತಾ ಬಂತು. ಸೊ ಅವಳೆಲ್ಲಿ ನಾನು ನೀರು ಹಾಕ್ಬಿಡ್ತೀನಿ ನಮ್ಮ ಅಕ್ಕನ ಮೇಲೆ ಅಂತ ಫಸ್ಟೇ ಮುಚ್ಚಿಕ್ಕೊತಾ ಇದ್ದಾಳೆ ಅವಳು. ಸೊ ನಾನು ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಯಾವಾಗೂ ಯಾವ ಥರ ರೆಡಿ ಆಗ್ತೀನಿ ಆ ಥರ. ಬಟ್ ಕಾಂಪ್ಯಾಕ್ಟ್ ಪೌಡರ್ ಒಂದು ಹಾಕಿಲ್ಲ ಅಷ್ಟೇ. ಸೊ ಮಾಮೂಲಿ ಹೇರ್ ಸ್ಟೈಲ್ ಈ ಥರ ಹಾಕಿದ್ದೀನಿ. ಸೊ ಬಾಡಿ ಲೋಷನ್ ಎಲ್ಲ ಹಚ್ಕೊಂಡು, ಯಾಕಂದರೆ ಈಗ ನಿಮಗೆ ಗೊತ್ತಿರೋ ನನಗೆ ವಿಂಟರು ಮತ್ತು ತುಂಬ ಮಂಜು ಬೀಳ್ತಾಯಿದೆ, ಕೈ ಕಾಲು ಹೊಡೆದು ಫುಲ್ಲು ಕೆರೆತ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವಾಗೂ ಅಪ್ಲೈ ಮಾಡಿ. ಸೊ ನಿಮಗೂ ಆ ಥರ ಕೆರೆತ ಆಗಲಿ ಏನೋ ಅನಿಸಲ್ಲ. ಬೆಳಗ್ಗೆ ಎದ್ದು ಬಿಸಿನೀರಲ್ಲಿ ನೀಟಿಗೆ ತೊಳೆದ್ರೆ ಸರಿ ಹೋಗುತ್ತೆ. ಸೊ ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಬಟ್ಟೆನೂ ತೊಗೊಂಬಂದೆ, ಮಡಚಬೇಕು, ಒಗ್ದಾಕಿದ್ನಲ್ವಾ. ಸೊ ಅದು ಸ್ವಲ್ಪ ಹೊತ್ತು ಧೃತಿ ಜೊತೆ ಸೈಕಲಲ್ಲಿ ಸುತ್ತಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ಇಲ್ಲಿ ಮನೆ ಹತ್ರನೇ. ಸೊ ಅವಳು ಆಲ್ರೆಡಿ ರೆಡಿ ಕೂಡ ಆಗ್ತಾಯಿದ್ದಾಳೆ, ತೋರಿಸ್ತೀನಿ ಬನ್ನಿ. ನಮ್ಮ ತಾತ ಹತ್ರ ಕಿತಾಪತಿ ಮಾಡ್ತಾಯಿದ್ದಾಳೆ ನೋಡಿ. ಆ ಸ್ಕ್ರೂಸ್ ಎಲ್ಲ ಏನಕ್ಕೆ, ಆ ಬೆಲ್ಟ್ ಹಾಕು ಅಂತ ಹೇಳ್ಕೊಡ್ತಾಳೆ ನಮ್ಮ ತಾತಗೆ. ಅವಳು ಸೈಕಲ್ ಯಾರಿಗೂ ಮುಟ್ಟಕ್ಕೆ ಕೊಡಲ್ಲ, ನಂದು 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 ಅಂತ ಹೇಳ್ತಾಳೆ. ಅವಳು ತುಂಬಾ ಇಷ್ಟಪಡ್ತಾಳೆ ಸೈಕಲ್ನ. ಸೊ ನನ್ನ ಮೇಕಪ್ ಕ್ರೀಮ್ ಆಗೋಗಿದ್ರೆ ಅದನ್ನು ಎತ್ತಿ ಅದಲ್ಲಿ ಹಾಕ್ಕೊಂಡಿದ್ದಾಳೆ. ಹಾಗೆ ಕಾಫಿ ಮಾಡೋಣ ಅಂದ್ಬಿಟ್ಟು ಹಾಲು ಕಾಯಿಸ್ತಾ ಇದೆ. ಹಾಗೆ ಈ ಕಡೆ ರೈಸು ಕೂಡ ಇಕ್ಕಿದೆ, ಅದು ಮೆರೂನ್ ರೈಸು, ನಮ್ಮ ಮನೇಲಿ ತಿಂತಾರೆ ಮೆರೂನ್ ರೈಸು. ಸೊ ಅದಕ್ಕೆ ಒಂಚೂರು ಇಕ್ಕಿದೆ, ಅದು ಒಂಚೂರು ಹಾಕಿದ್ರೆ ಸಾಕು ಜಾಸ್ತಿ ಆಗುತ್ತೆ. ಅದಾದಮೇಲೆ ಮಾಮೂಲಿ ವೈಟ್ ರೈಸ್ ಕೂಡ ಕುಕ್ಕರಲ್ಲಿ ಇಕ್ಕಿದೆ, ಧೃತಿಗೆ ನನಗೆ ಎಲ್ಲ ಬೇಕಲ್ವಾ. ಸೊ ಅದು ನೀರೆಲ್ಲ ಇಕ್ಕಿ ಉಪ್ಪೆಲ್ಲ ಹಾಕಿ ನೀಟಿಗೆ ಎತ್ತಿಕ್ತಾಯಿದೆ. ಅದಾದಮೇಲೆ ಕಾಫಿ ಎಲ್ಲ ಬಗ್ಸ್ಕೊಂಡೆ. ನಾನು ಕುಡಿಯೋದು ಸನ್ರೈಸು, ನಂಗೆ ತುಂಬ ಅದೇ ಇಷ್ಟ ಆಗೋದು. ಬೇರೆ ಕಾಫಿ ಕುಡ್ದಂಗೆ ಇರಲ್ಲ, ಅದು ಯಾಕಂತ ಗೊತ್ತಿಲ್ಲ, ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ತುಂಬ. ಸೊ ಈ ಚಳಿಗೆ ಎಲ್ಲ ಕಾಫಿ ಕುಡಿಬೇಕನ್ನಿಸ್ತು. ಸ್ವಲ್ಪ ಕಾಫಿ ಮತ್ತು ಬಿಸ್ಕೆಟ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಅದಾದಮೇಲೆ ಇನ್ನು ಬಟ್ಟೆ ಎಲ್ಲ ತಂದಿದ್ನಲ್ಲ, ಇನ್ನು ಬಟ್ಟೆ ಮಡಚ್ಬೇಕಂದ್ಬಿಟ್ಟು ಅಡುಗೆ ಆಯಿತು. ಬಟ್ಟೆ ಎಲ್ಲ ಮಡಚಿ ಫೋಲ್ಡ್ ಮಾಡಿಕ್ಕಿ ಧೃತಿಗೆ ಸ್ವಲ್ಪ ಊಟ ಎಲ್ಲ ಮಾಡಿಸಾದ್ಮೇಲೆ, ಇನ್ನು ನ್ಯೂ ಇಯರ್ ಅಲ್ವಾ, ಇನ್ನು ಮಾರ್ನಿಂಗ್ ರಂಗೋಲಿ ಹಾಕ್ಕೊಂಡೆಲ್ಲ ಕುತ್ಕೊಳಕ್ಕಾಗಲ್ಲ, ಯಾಕಂದರೆ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಈ ಮಕ್ಕಳಿರೋ ಮನೇಲಿ ಫಸ್ಟ್ ಒಂದಿನ ಬೇಗನೆ ಮಾಡ್ಕೊಬೇಕು. ಸೊ ಅದಕ್ಕೋಸ್ಕರ ಎಲ್ಲರೂ ರಂಗೋಲಿ ಹಾಕ್ತಾಯಿದ್ರು. ಇನ್ನು ನಾನು ಯಾಕೆ ಹಾಕ್ಬಾರ್ದು ಅಂತ ನಾನು ಆ ಥರ ಏನು ಅಂದ್ಕೊಂಡಿಲ್ಲ, ಹಾಕ್ಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಆ ಕಡೆಯೂ ನಮ್ಮ ಅಕ್ಕ ಹಾಕ್ತಾಯಿದ್ರು. ಸೊ ನಾನು ಸಿಂಪಲಾಗೆ ಚಿಕ್ಕದಾಗೆ ಬಿಡ್ಸೋಣ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೆ ರಂಗೋಲಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆ ಥರ ಹಾಕಿದ್ದೆ ಅಂತ. ಅದ್ರಲ್ಲಿ ನನ್ನ ಮಗಳು ಆ ಚಳಿಯಲ್ಲಿ ಬರಬೇಡ ಅಂದರೂ ಈಚೆ ಬಂದಿದ್ದಾಳೆ, ಕಾಟ ಕೊಡ್ತಾಳೆ ಫ್ರೆಂಡ್ಸ್. ನನ್ನ ಮೇಲೆ ಮಲ್ಕೊಬೇಕು ಅಂತಾಳೆ, ವರ್ಕೋಬೇಕು ಅಂತಾಳೆ, ಕುತ್ಕೊಬೇಕು ಅಂತಾಳೆ. ಹೇಗಾಗುತ್ತೆ ಹೇಳಿ, ರಂಗೋಲಿ ಹಾಕೋಗೋದಾದರೂ ಆಗುತ್ತಾ? ಸೊ ಅದಕ್ಕೆ ಅವಳಿಗೆ ಹೇಳ್ತಾಯಿದ್ದೆ, ಸುಮ್ಮನೆ ಇರೋ ಧೃತಿ, ಯಾಕೆ ಈ ಥರ ಆಟ ಮಾಡ್ತಾಯಿದ್ಯಾ ಅಂತೆಲ್ಲ. ಅವಳು ಆ ಕಡೆ ಹೋಗೋದು ಈ ಕಡೆ ಬರೋದು, ತುಳಿದಾಡ್ತಾ ಇದ್ಲು. ತುಳಿಬೇಡ ಅಂದರೆ
ಸರಿ ಅಂದ್ಬಿಟ್ಟು ಅಲ್ಲೋಗಿ ಕುತ್ಕೊತಾಳೆ, ತಿರ್ಗಿ ಮತ್ತೆ ಬರ್ತಾಳೆ. ಈ ಥರ ಆಗ್ತಾನೇ ಇತ್ತು. ಅದಾದಮೇಲೆ ನಮ್ಮ ಆಂಟಿ ಬಂದಿದ್ದರು, ಪಕ್ಕದ ಮನೆ ಆಂಟಿ. ಸೊ ಧೃತಿನ ಸ್ವಲ್ಪ ಹೊತ್ತು ರೇಗಿಸ್ಕೊಂಡು ಆಟ ಆಡಿಸ್ಕೊಂಡಿದ್ರು. ಸೊ ನಂದೆಲ್ಲ ಆಯಿತು. ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಕೆಮ್ಮಣ್ಣು ಕೂಡ ಆಗ್ತಾಯಿದೆ. ಕಲರ್ಸ್ ಏನು ಹಾಕಿಲ್ಲ ಈ ಸತಿ, ಕಲರ್ಸ್ ತಂದೇ ಇಲ್ಲ, ಖಾಲಿ ಆಗೋಗಿತ್ತು. ಅದಕ್ಕೆ ಕೆಮ್ಮಣ್ಣು ಆಗ್ತಾಯಿದೆ ಅಷ್ಟೇ. ಅದಾದಮೇಲೆ ನಂಗೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. 9:30 ಆಗಿಬಿಡ್ತು. ಸರಿ ಅಂದ್ಬಿಟ್ಟು ಅನ್ನ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೆ, ಚೆನ್ನಾಗಿರುತ್ತೆ ಚಳಿಗೆ ಅಂತ. ಸೊ ಅದನ್ನು ತಿಂದು ಸ್ವಲ್ಪ ಧೃತಿಗೆ ಹಾಲು ಕಾಯಿಸ್ತಾಯಿದ್ದೆ. ಇನ್ನು ಮಿಕ್ಕಿರೋ ಅನ್ನ ಅದಕ್ಕೆ ಹಾಕಿ ಸ್ವಲ್ಪ ಮೊಸರು ಮಿಕ್ಕಿತ್ತು, ಆದಮೇಲೆ ಪಾತ್ರೆ ಅಷ್ಟಿತ್ತು, ತೊಳಿತಾ ಇದ್ದೆ. ತೊಳೆದಿದ್ದಾದ್ಮೇಲೆ ಧೃತಿಗೆ ಹಾಲು ಆರಿಸ್ಬೇಕಲ್ವ, ಅದಕ್ಕೆ ಬೇಗ ಆರಿಸ್ತಾಯಿದ್ದೆ. ಅಂದರೆ ತಟ್ಟೆಯಲ್ಲಿ ಸ್ವಲ್ಪ ತಣ್ಣೀರು ಹಟ್ಟಿ ಬಟ್ಲಲ್ಲಿ ಹಾಲು ಹಾಕ್ಬಿಟ್ಟು ಈ ಥರ ಅಲ್ಲಾಡಿಸ್ತಾ ಇದ್ದರೆ ಬೇಗ ಆರುತ್ತೆ ಹಾಲು. ನಾನು ಯಾವಾಗೂ ಅದೇ ಥರ ಮಾಡೋದು, ಯಾಕಂದ್ರೆ ಫ್ಲಾಸ್ಕಲ್ಲಿ ಬಿಸಿ ಬಿಸಿ ಇರುತ್ತೆ, ಅಷ್ಟನ್ನೇ ಕುಡ್ಸೋಕ್ಕಾಗಲ್ಲಲ್ವ, ಅದಕ್ಕೋಸ್ಕರ ಆ ಥರ ಮಾಡೋದು. ಇನ್ನು ಅದೊಂದು ಪಾತ್ರೆ ಒಂದು ಮಿಕ್ಕಿತ್ತು, ಹಾಲು ಪಾತ್ರೆ, ಇನ್ನು ಅದೇನಕ್ಕೆ ಅಂದ್ಬಿಟ್ಟು ಎಲ್ಲ ತೊಳೆದಾಕ್ತಾಯಿದ್ದೆ. ಸೊ ನಿಮ್ಗೆ ಇವಾಗ ಗೊತ್ತಾಗ್ಬೋದು ನನ್ನ ವಾಯ್ಸಲ್ಲಿ ಎಷ್ಟು ವೇರಿಯೇಷನ್ ಆಗ್ತಾಯಿದೆ ಅಂತ. ಇನ್ನೂ ನನಗೆ ಕೋಲ್ಡ್ ಕಮ್ಮಿನೇ ಆಗಿಲ್ಲ, ನೋಡೋಣ ಯಾವಾಗ ಕಮ್ಮಿ ಆಗುತ್ತಂತ. ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್